ಎಲ್ಲರಿಗೂ ಒಂದು ವಿಷಯನ ಮತ್ತೆ ಮತ್ತೆ ಜ್ಞಾಪಿಸ್ತೀನಿ. ಒಬ್ಬ ನಿರ್ದೇಶಕ ಇಲ್ಲ ಅಂದ್ರೆ ನಾನಿಲ್ಲ, ಒಬ್ಬ ಪ್ರೊಡ್ಯೂಸರ್ ಇಲ್ಲ ಅಂದ್ರೆ ನಾವಿಲ್ಲ, ಅಭಿಮಾನಿಗಳಿಲ್ಲ ಅಂದ್ರೆ ನಮ್ಮ ಜನ್ಮನೇ ಇಲ್ಲ. ವೇಸ್ಟ್ ಅನ್ಸುತ್ತೆ. ಇವತ್ತು ಏನ್ ನೀವು ಈ ನೋಡಿ ಶಿಲ್ಲೆ ಹೊಡೆದ್ರಿ, ಅದಕ್ಕೆ ನಿರ್ದೇಶಕನೇ ಮತ್ತೊಬ್ಬ ಉತ್ತರ ಕರ್ನಾಟಕದ ಹುಲಿ ನನ್ನ ತಮ್ಮ ಅಂತ ಕೂಡ ಹೇಳ್ಬೋದು. ಜಡೇಶ್, ನಿನಗೆ ತುಂಬಾ ಧನ್ಯವಾದಗಳು. ಇದಕ್ಕೆ ಬಂಡವಾಳ ಹಾಕಿದಂತ ಅನ್ನದಾತರು ಸತ್ಯಪ್ರಕಾಶ್ ಸರ್ ಮತ್ತೆ ಹೇಮಂತ್, ಇವರಿಬ್ಬರನ್ನ ನಾವು ಜ್ಞಾಪಿಸ್ಕೊಳ್ಳಲೇಬೇಕು. ಜೊತೆಯಲ್ಲಿ ಮಾಡಿದಂತ ಎಲ್ಲ ಕಲಾವಿದರು, ಯಾವಾಗಲೂ ಈ ಸರಿ ನಿಮಗೆ ದೊಡ್ಡ ಮಟ್ಟಕ್ಕೆ ಸಿನಿಮಾನ ತೋರಿಸ್ಬೇಕು ಅಂತ ಮನ್ಸು ಮಾಡಿದ ಧೈರ್ಯವಂತ, ಒಂಥರ ಕೆಚ್ಚದೆ ಇದು. ಏನ್ ಬಂದ್ರು ಬಿಡಲ್ಲ ಅಂತಾರೆ, ಅವಾಗ ಮುನ್ಸ್ಕೊಂಡ್ಬಿಡ್ತಾರೆ ಅಷ್ಟೇ ಒಳ್ಳೆಯವರು. ಅವ್ರು ಮುನ್ಸು ಮಗು ತರ ರಾತ್ರಿ ಎಲ್ಲ ಮುನ್ಸ್ಕೊಂಡು ಓಡಾಡ್ತಾ ಇದ್ರು. ತಿರ್ಗಾ ಆಮೇಲೆ ಹಿಂಗೆಲ್ಲ ಮೂತಿ ಹಿಂಗ್ ಅನ್ಕೊಂಡು ಇರ್ಲಿ ಇರೋ ಅಂತ ತಿರ್ಗಾ ಪ್ರೀತಿ ಮಾಡ್ತಾರೆ. ಇವತ್ತು ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಆಗ್ಬೇಕಂದ್ರೆ ಮೂಲ ಕಾರಣ. ಸೊ ಹಂಗಾಗಿ ನಿಮ್ಗೆ ಥ್ಯಾಂಕ್ಸು ಸರ್. ತಾವು ನಿಂತ್ಕೊಂಡ್ರೆ ಇನ್ನೊಂದು ಬೇಡಿಕೆ ಇಟ್ಕೊಂತೀನಿ. ಇಪ್ಪತ್ತು ವರ್ಷ ನನ್ನ ಸಾಕಿ ಬೆಳೆಸಿದ್ದೀರಾ. ನನಗೆ ನನ್ನ ತಾಯಿ ತಂದೆ ಹೋದ್ಮೇಲೆ ತಿರ್ಗಾ ನೀವೇ ತಾಯಿ ತಂದೆ ಆಗಿ ನಿಂತಿದ್ದೀರಾ. ನನ್ನ ಮೊದಲನೇ ಮಗಳು ರಿತನ್ಯ ಈ ಸರಿ ಪಾದಾರ್ಪಣೆ ಮಾಡ್ತಾ ಇದ್ದಾಳೆ. ನಿಮ್ಮೆಲ್ಲರ ಆಶೀರ್ವಾದ ಅವಳ ಮೇಲೆ ಇರಲಿ ಅಂತ ನಿಮ್ಮನ್ನೆಲ್ಲ ಕೈ ಮುಗಿದು ಕೇಳ್ಕೊತೀನಿ ನಾನು ಯಾವಾಗ್ಲೂ. ನನ್ನನ್ನು ಹೇಗೆ ನೀವು ನಡೆಸ್ಕೊಂಡು ಕರ್ಕೊಂಡು ಹೋದ್ರು ಹಂಗೆ ಇವಳನ್ನು ಕರ್ಕೊಂಡೋಗಿ. ಇದಾದ್ಮೇಲೆ ಇನ್ನೊಬ್ಳು ಬರ್ತಿದ್ದಾಳೆ, ಅವಳದು ಸಿಟಿ ಲೈಟ್ಸ್ ಅಂತ ಬರುತ್ತೆ. ಅವಾಗ ನಾನು ಹೇಳ್ತೀನಿ, ನಿಮ್ಮನ್ನೆಲ್ಲ ಕರೆಸ್ತೀನಿ, ಅವತ್ತು ನಿಮ್ಮೊಟ್ಟಿಗೆ ಮಾತಾಡ್ತೀನಿ. ನನ್ನ ಮೊದಲನೆಯ ಪ್ರೀತಿಯ ಮಗಳು ಕಿತ್ತಾಡ್ಕೊಂಡು ಸಿನಿಮಾ ಮಾಡಿದಾಳೆ ಅಂದ್ರೆ ಸೀನಲ್ಲಿ ಖುಷಿ ಅನ್ಸುತ್ತೆ. ಆಲ್ ದ ಬೆಸ್ಟ್ ಅಮ್ಮ. ನಮಗೆ ಸದಾ ಬೆನ್ನೆಲುಬಾಗಿ ನಿಂತಿರೋ ಅಭಿಮಾನಿಗಳನ್ನ ಮರಿಬೇಡ, ಅಭಿಮಾನಿಗಳ ಆಶೀರ್ವಾದನ ಬಿಡಬೇಡ. ಅವರಿಲ್ಲ ಅಂದ್ರೆ ನಾವಿಲ್ಲ. ಹಂಗಾಗಿ ಎಲ್ಲೇ ಇದ್ರೂ ಪ್ರೀತಿಯಿಂದ ತಲೆ ಬಾಗಿಸಿ ನಡೆಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.